ಓಂ ಸರ್ವಸ್ಮಾ ಆತ್ಮನೇ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ ಇದು 68ನೇ ಭಾಗ. ಈ ಹಿಂದೆ ತಾತ್ಪರ್ಯ ನಿರ್ಣಯದಲ್ಲಿ 30ನೇ ಅಧ್ಯಾಯದಲ್ಲಿ 58ನೇ ಶ್ಲೋಕದಿಂದ ಆರಂಭಿಸಿ ಏನು ಉದಂಕನ ಕಥಾ ಇದೆ, ಅದಕ್ಕೂ ಮಹಾಭಾರತದ ಕಥೆಗಳಿಗೂ ಪಾಠಗಳಿಗೂ ಇರುವಂತಹ ವ್ಯತ್ಯಾಸವನ್ನು ನೋಡಿದ್ದೇವೆ. ಇನ್ನು ಮುಂದಿನ ಕಥೆಯನ್ನ ಇವತ್ತು ನಾವು ನೋಡಬೇಕು. ಇದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 62ನೇ ಅಧ್ಯಾಯ, ವೈಷ್ಣವ ಪಾಠ, ಟಿ.ಆರ್. ಕೃಷ್ಣಾಚಾರ್ಯ ಪಾಠ ಮತ್ತು ಗೀತಾ ಪ್ರೆಸ್ಸಿನ ಪಾಠದಲ್ಲಿ 59ನೇ ಅಧ್ಯಾಯ. ತಾತ್ಪರ್ಯ ನಿರ್ಣಯದಲ್ಲಿ 30ನೇ ಅಧ್ಯಾಯದ 70ನೇ ಶ್ಲೋಕ, ಸ್ವಪುರೀಂ ಪ್ರಾಪ್ಯ ಯದುಭಿಃ ಪೂಜಿತ ಶೂರಸೇನವೇ ಶೂರ ಸೂನವೇ ವೃತ್ತಾಂತಂ ಕಥಯಾಮಾಸ ಕೇಶವು ಇದು ಸಂಸದಿ. ಕೃಷ್ಣ ದ್ವಾರಕೆಗೆ ಮುಟ್ಟಿದ. ಆ ಯಾದವರ ಸತ್ಕಾರವನ್ನು ಸ್ವೀಕಾರ ಮಾಡಿ ಆ ಯಾದವರ ಸಭೆಯಲ್ಲಿ ಕುರುಕ್ಷೇತ್ರದಲ್ಲಿ ಏನು ಯುದ್ಧ ಆಯಿತು ಅದರ ಘಟನೆಯನ್ನೆಲ್ಲ ವರ್ಣಿಸಿದೆ. ಅಭಿಮನ್ಯು ಏನು ಸಂಹೃತನಾಗಿದ್ದ, ಅಭಿಮನ್ಯು ವಧ ಆಗಿತ್ತು, ಅದನ್ನ ಕೃಷ್ಣ ಹೇಳಿರಲಿಲ್ಲ. ಸುಭದ್ರೆ ಅದನ್ನು ಹೇಳು ಅಂತ ಕೃಷ್ಣನನ್ನು ಒತ್ತಾಯಿಸಿಲ್ಲ. ಕೃಷ್ಣ ಅದನ್ನು ಕೂಡ ಹೇಳಿದ. ಆಗ ವಸುದೇವ ಮೊದಲಾದವರು ದುಃಖಪಟ್ಟು ಆ ಕೃಷ್ಣನ ಜೊತೆಗೂಡಿಯೇ ಅಭಿಮನ್ಯುವಿನ ಕುರಿತಾಗಿ ಶ್ರಾದ್ದ ದಾನ ಇತ್ಯಾದಿಗಳನ್ನ ಮಾಡಿದರು. ಉದಂಕಸ್ಯ ವರಂ ದತ್ವಾ ಗೋವಿಂದೋ ದ್ವಿಜಸತ್ತಮ ಅಥ ಊರ್ಧ್ವಂ ಮಹಾಬಾಹು ಕಿಂಚಕಾರ ಮಹಾಯಶಾಹ ಅಂತ ಜನಮೇಜಯನ ಪ್ರಶ್ನೆ. ಉದಂಕನಿಗೆ ವರ ಇತ್ಯಾದಿಗಳನ್ನು ಕೊಟ್ಟ. ಮುಂದೆ ಅವನು ಏನು ಕಾರ್ಯ ಮಾಡಿದ ಅಂತ ಪ್ರಶ್ನೆ, ಜನಮೇಜಯನ ಪ್ರಶ್ನೆ. ಅದಕ್ಕೆ ಆ ವೈಶಂಪಾಯನರು ಕಥೆ ಹೇಳ್ತಾರೆ. ಅವನು ದ್ವಾರಕೆಗೆ ಹೋದ ಅಂತ. ಈ ಕಥೆಯನ್ನ ಈಗಾಗಲೇ ನಾವು ಹಿಂದಿನ ಭಾಗದಲ್ಲಿ ಆ ವ್ಯತ್ಯಾಸ ಇರುವುದನ್ನು ತಿಳ್ಕೊಂಡಿದ್ದೇವೆ. ಉದಂಕನಿಗೆ ಮರುಭೂಮಿಯಲ್ಲೂ ಕೂಡ ನೀರು ಸಿಗಲಿ ಅಂತ ವರವನ್ನು ಕೊಟ್ಟು ಆ ಬಳಿಕ ದ್ವಾರಕೆಗೆ ಹೋಗಿದ್ದಲ್ಲ ಕೃಷ್ಣ. ಅವನಿಗೆ ಅಮೃತ ಸಿಗಲಿ ಅಂತ ವರ ಕೊಟ್ಟು ಆ ಬಳಿಕ ದ್ವಾರಕಾನಗರಕ್ಕೆ ಹೋಗಿದ್ದ. ದ್ವಾರಕಾನಗರದಿಂದ ಮರಳಿ ಹಸ್ತಿನಾವತಿಗೆ ಇನ್ನೊಂದು ಬಾರಿ ಬಂದ. ಅಶ್ವಮೇಧ ಯಾಗದಲ್ಲಿ ಪಾಲ್ಗೊಳ್ಳಬೇಕು, ಪಾಂಡವರು ಅಶ್ವಮೇಧ ಯಾಗ ಮಾಡ್ತಿದ್ದಾರೆ ಅನ್ನೋದನ್ನ ಗಮನಿಸುವುದಕ್ಕಾಗಿ. ಆಗ ಕೃಷ್ಣ ಮತ್ತೊಂದು ಬಾರಿ ಬರ್ತಾ ಇದ್ನಲ್ಲ, ಆ ಪ್ರಸಂಗದಲ್ಲಿ ಅವನಿಗೆ ಆ ಮರುಭೂಮಿಯಲ್ಲೂ ಕೂಡ ಮೇಘಗಳು ಸಿಗಲಿ ಎನ್ನುವಂಥ ವರವನ್ನು ಕೊಟ್ಟದ್ದು. ಆದ್ರಿಂದ ಈ ಒಂದು ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಉದಂಕನಿಗೆ ವರ ಅಂದ್ರೆ ಅದು ಕೇವಲ ಅಮೃತದ ವರ ಈಗ ಕೊಟ್ಟದ್ದು. ಮಹಾಭಾರತ ಆ ನಡೆದ ಘಟನೆಯನ್ನ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ತಾತ್ಪರ್ಯ ನಿರ್ಣಯ ಅದನ್ನ ಸ್ಪಷ್ಟವಾಗಿ ಹೇಳಿದೆ ಅಂತ ಅದರ ತಾತ್ಪರ್ಯ. ಆಗ ರೈವತಿಕ ಪರ್ವತದಲ್ಲಿ ಒಂದು ಉತ್ಸವ ನಡೆದಿತ್ತು. ನಾನಾ ಥರದ ಅಲಂಕಾರ ಅಲ್ಲಿ ಮಾಡಿದ್ರು. ಸ್ತ್ರೀಯರು ಪುರುಷರು ಸಂಭ್ರಮದಿಂದ ಓಡಾಡ್ತಾ ಇದ್ರು. ಭಕ್ಷ್ಯ ಭೋಜ್ಯಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು. ಇಂದ್ರನ ಮನೆಯಂತೆ ಆ ರೈವತಿಕ ಪರ್ವತ ಶೋಭಿಸುತ್ತಿತ್ತು. ಕೃಷ್ಣ ಅಲ್ಲಿಗೆ ಬಂದು ಮುಟ್ಟಿದಾಗ ಎಲ್ಲ ಯಾದವರು ಅವನನ್ನ ಸ್ವಾಗತಿಸಿದರು. ಮುಂದೆ ತಂದೆ ಅವನನ್ನ ಈ ಯುದ್ಧದ ಘಟನೆಯ ಕುರಿತಾಗಿ ಪ್ರಶ್ನೆ ಮಾಡಿದಾಗ ಎಲ್ಲವನ್ನು ವಿವರಿಸ್ತಾ ಹೇಳಿದ. ಮಹಾಭಾರತದ ಯುದ್ಧ ಬಹಳ ಅದ್ಭುತವಾಗಿ ನಡೆಯಿತು ಅಂತ ನಾವು ಕೇಳಿದ್ದೀವಿ.
ಅದು ಹೇಗೆ ನಡೀತು ಅಂತ ಅನ್ನೋದನ್ನು ಸ್ವಲ್ಪ ವಿವರವಾಗಿ ಹೇಳು. ಅದಕ್ಕೆ ಕೃಷ್ಣ ಆ ಯುದ್ಧವನ್ನು ವಿವರಿಸಿದ. ಒಂದು 100 ವರ್ಷ ಈ ಯುದ್ಧದ ಕುರಿತಾಗಿ ವರ್ಣನೆ ಮಾಡಿದರೂ ಆ ಯುದ್ಧದ ವರ್ಣನೆಯನ್ನು ಮುಗಿಲಿಕ್ಕಿಲ್ಲ. ಅಷ್ಟು ಅದ್ಭುತವಾದಂತಹ ಯುದ್ಧ ಅದು. ವೈಷ್ಣವ ಪಾಠದಲ್ಲಿ ಈಗ ನಡೆದಿರುವ ಅಧ್ಯಾಯದಲ್ಲಿ 60ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕ, ಅದ್ಭುತಾನಿ ಕರ್ಮಾಣಿ ಅತ್ಯದ್ಭುತಾನಿ ಕರ್ಮಾಣಿ ಕ್ಷತ್ರಿಯಾಣಾಂ ಮಹಾತ್ಮನಾಂ ಬಹುಲತ್ವಾನ್ನ ಸಂಖ್ಯಾತುಂ ಶಕ್ಯಾನ್ಯಂದಗಣೈರಪಿ ಅಂತ ಆಗಿದೆ. ಅಂದಗಣೈಹಿ ಅಂತ ಪಾಠ ತಪ್ಪದು, ಶಕ್ಯಾನಿ ಅಬ್ದಗಣೈರಪಿ ಅಂತ. ವೈಷ್ಣವ ಪಾಠದ ಸಂಸ್ಕೃತದ ಆವೃತ್ತಿಯಲ್ಲಿ ಅಬ್ದಗಣೈಹಿ ಅಂತಿದೆ, ಇಲ್ಲಿ ಅಂದಗಣೈಹಿ ಅಂತಿದ್ರೆ ಅದನ್ನ ತಿದ್ದುಕೊಳ್ಬೇಕು. ಮತ್ತೆ ಅದಕ್ಕೆ ಅರ್ಥವೂ ಕೂಡ 100 ವರ್ಷ ಹೇಳಿದರೂ ಕೂಡ ಅಂತ ಅರ್ಥ. ಅದಕ್ಕೆ ಕೇವಲ ಸತತವಾಗಿ ಹೇಳಿದರು ಅಂತ ಅರ್ಥ ಆಗೋದಿಲ್ಲ, ಅದನ್ನ ತಿದ್ದುಕೊಳ್ಬೇಕು. ಮುಖ್ಯ ಘಟನೆಗಳನ್ನು ಹೇಳ್ತೇನೆ, ಅದನ್ನು ಕೇಳು ಅಂತ ಕೃಷ್ಣ ಹೇಳಿತೊಡಗಿದೆ. ಶಿಖಂಡಿ ಮತ್ತೆ ಅರ್ಜುನ ಇವರಿಬ್ಬರು ಪಾಂಡವರ ಸೈನ್ಯವನ್ನ ರಕ್ಷಿಸ್ತಾ ಇದ್ರು. ಭೀಷ್ಮರು ಕೌರವರ ಸೈನ್ಯವನ್ನ ರಕ್ಷಿಸ್ತಾ ಇದ್ರು. ಹೀಗೆ ಆ 10 ದಿವಸ ದೀರ್ಘಕಾಲ ನಡೆಯಿತು. ತೇಷಾಂ ಸಮಭವದ್ಯುದ್ಧಂ ದಶಾಹಾನಿ ಮಹಾತ್ಮನಾಂ ಕುರುಣಾಂ ಪಾಂಡವೇಯಾನಾಂ ಸುಮಹದ್ ರೋಮಹರ್ಷಣಂ. 10 ದಿವಸ ಯುದ್ಧ ನಡೆದದ್ದು ಅಂದ್ರೆ ಭೀಷ್ಮನ ಸೇನಾಪತ್ಯದಲ್ಲಿ 10 ದಿವಸ ನಡೆಯಿತು ಅಂತ ಅದರ ಅಭಿಪ್ರಾಯ. ಮತ್ತು ಮುಂದೆ 18 ದಿವಸ ನಡೆದಿದೆ, ಅದು ಪ್ರಸಿದ್ಧವೇ ಆಗಿದೆ. ಇಲ್ಲಿ 10 ದಿವಸ ಅಂತ ಹೇಳುವುದು ಭೀಷ್ಮನಿಗೆ ಸಂಬಂಧಪಟ್ಟಂತೆ ಅಂತ ನಾವು ತಿಳ್ಕೊಳ್ಬೇಕು. ಹಿಂದಿನ ಆ 6ನೇ ಶ್ಲೋಕದಲ್ಲಿ ಶಕ್ಯಾನಿ ಅಬ್ದ ಗಣೈರಪಿ ಅಂತ ಕೆಲವು ಕಡೆ ಇದೆ, ಅಬ್ದ ಶತೈರಪಿ ಅಂತ ಕೆಲವು ಕಡೆ ಇದೆ. ಅಬ್ದ ಅಂದ್ರೆ ವರ್ಷ, ಶತ ಅಂದ್ರೆ 100. 100 ವರ್ಷ ಹೇಳಿದ್ರೂ ಮುಗಿಯೋದಿಲ್ಲ ಅಂತ ಅರ್ಥ ಆಗಬಹುದು. ಅಥವಾ ಅಬ್ದ ಗಣ ಅಂತ ಅಷ್ಟೇ ಆದರೆ ಅನೇಕ ವರ್ಷಗಳ ಕಾಲ ಹೇಳಿದ್ರೂ ಮುಗಿಯೋದಿಲ್ಲ ಅಂತ ಅದರ ಅರ್ಥ ಆಗಬಹುದು. ಈ ಭೀಷ್ಮ ಶಿಖಂಡಿಯ ಜೊತೆಗೆ ಯುದ್ಧ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು. ಆ ಕಾರಣಕ್ಕಾಗಿ ಅರ್ಜುನ ಮತ್ತು ಭೀಷ್ಮ ಅವರ ಮೇಲೆ ಬಾಣಪ್ರಯೋಗ ಮಾಡಿದ್ರು. ಕೊನೆಗೆ ಅವರು ಪ್ರಾಣತ್ಯಾಗ ದಕ್ಷಿಣಾಯನ ಕಳೆದ ಮೇಲೆ ಉತ್ತರಾಯಣದಲ್ಲಿ ಪ್ರಾಣ ಪರಿತ್ಯಾಗ ಮಾಡಬೇಕು ಅಂತ ತೀರ್ಮಾನಿಸಿದರು. ಮುಂದೆ ದ್ರೋಣರು ಸೇನಾಪತಿಗಳಾದರು. ಐದು ದಿನಗಳ ಕಾಲ ಯುದ್ಧ ಮಾಡಿ ಆ ದ್ರೋಣರು ದುಷ್ಟದ್ಯುಮ್ನ ಮೂಲಕ ಹತರಾದರು. ಮುಂದೆ ಕರ್ಣ ಸೇನಾಪತಿಯಾದ. ಕೌರವರ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಭೀಷ್ಮರು ಸೇನಾಪತಿಗಳಾಗಿದ್ದಾಗ 2 ಅಕ್ಷೋಹಿಣಿ ಸೈನ್ಯ ನಷ್ಟ ಆಗಿತ್ತು, 9 ಅಕ್ಷೋಹಿಣಿ ಸೈನ್ಯ ಉಳಿದಿತ್ತು. ಮುಂದೆ ದ್ರೋಣರು ಮರಣಿಸಿದಾಗ ಉಳಿದ 5 ಅಕ್ಷೋಹಿಣಿ ಸೈನ್ಯ ಮಾತ್ರ ಇತ್ತು ಮತ್ತು 4 ಅಕ್ಷೋಹಿಣಿ ಸೈನ್ಯ ಕಡಿಮೆ ಆಗಿತ್ತು. ಪಾಂಡವರ ಹತ್ರ ಆವಾಗ 3 ಅಕ್ಷೋಹಿಣಿ ಸೈನ್ಯ ಉಳಿದಿತ್ತು ಅಂತ ವರ್ಣಿಸ್ತಾರೆ. ಮುಂದೆ ಕರ್ಣ ಅರ್ಜುನನಿಗೆ ವಶ ಆಗಿ ಸತ್ತು ಹೋದ. ಮುಂದೆ ಶಲ್ಯ ಸೇನಾಪತಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ. ಯುಧಿಷ್ಠಿರ ಆತನನ್ನ ಯುದ್ಧದಲ್ಲಿ ಕೊಂದು ಹಾಕಿದ. ಮುಂದೆ ಸಹದೇವ ಶಕುನಿಯನ್ನ ಸಂಹರಿಸಿದ. ದುರ್ಯೋಧನನಿಗೆ ಆಗ ಬಹಳ ದುಃಖ ಆಯಿತು. ಅವನು ಗದೆಯನ್ನು ಹಿಡಿದು ರಣಾಂಗಣ ಬಿಟ್ಟು ಹೊರಟು ಹೋದ. ದ್ವೈಪಾಯನ ಅನ್ನುವ ಸರೋವರದಲ್ಲಿ ಆ ದುರ್ಯೋಧನ ಅಡಗಿದ್ದ. ಅವನನ್ನ ಭೀಮ ಹುಡುಕಿದ. ಇವರೆಲ್ಲರೂ ಪಂಚ ಪಾಂಡವರು ಆ ದುರ್ಯೋಧನನನ್ನ ಆ ಸರೋವರದಿಂದ ಎಬ್ಬಿಸಿದರು. ಭೀಮಸೇನ ಆ ದುರ್ಯೋಧನನನ್ನು ಕೊಂದು ಹಾಕಿದ. ಅಶ್ವತ್ಥಾಮ ಆ ರಾತ್ರಿ ಶಿಬಿರಕ್ಕೆ ನುಗ್ಗಿ ಅಲ್ಲಿದ್ದಂಥವ್ರನ್ನೆಲ್ಲ ಸಂಹರಿಸಿದ.
ಪಾಂಡವರ ಮಕ್ಕಳು, ಮಿತ್ರರು, ಸೈನಿಕರು ಎಲ್ಲರೂ ಕೂಡ ಪ್ರಾಣ ಕಳೆದುಕೊಂಡ್ರು. ನಾನು, ಸಾತ್ಯಕಿ, 5 ಜನ ಪಾಂಡವರು ಮಾತ್ರ ಉಳಿದುಕೊಂಡೆವು. ದುರ್ಯೋಧನನ ಪಕ್ಷದಲ್ಲಿ ಕೃಪ, ಕೃತವರ್ಮ, ಅಶ್ವತ್ಥಾಮ ಈ 3 ಮಾತ್ರ ಉಳಿದಿದ್ರು. ಯುಯುತ್ಸು ಒಬ್ಬ ಧೃತರಾಷ್ಟ್ರನ ಮಗ, ಆದರೆ ಅವನು ಮೊದಲೇ ಪಾಂಡವರ ಪಕ್ಷವನ್ನು ಸೇರಿದ್ರಿಂದ ಬದುಕಿ ಉಳಿದಿದ್ದ. ಯುಯುತ್ಸುಶ್ಚಾಪಿ ಕೌರವ್ಯ ಮುಕ್ತಃ ಪಾಂಡವ ಸಂಶಯಾತ್ ಅಂತ 33ನೇ ಶ್ಲೋಕ ಏನಿದೆ, ಅಲ್ಲಿ ವೈಶ್ಯ ಜಾತಿಯ ಸ್ತ್ರೀಯ ಮಗನಾದ ಯುಯುತ್ಸು, ಧೃತರಾಷ್ಟ್ರನಿಗೆ ಅವನು ವೈಶ್ಯ ಜಾತಿಯ ಸ್ತ್ರೀಯಲ್ಲಿ ಹುಟ್ಟಿದವನು. ಹಾಗರ್ಥ ವೈ ಅಂತ ಆಗಬೇಕು. ಕೆಲವು ಕಡೆ ಅನುವಾದದಲ್ಲಿ ವೇಶ್ಯ ಅಂತಿದ್ರೆ ಆ ಅರ್ಥ ತಪ್ಪು. ವೇಶ್ಯಾಸ್ತ್ರೀಯಲ್ಲಿ ಹುಟ್ಟಿದವನಲ್ಲ ಅವನು. ಸೊ ವೈಶ್ಯ ಕನ್ಯಕೋದ್ಭವ ಅಂತಾನೆ ತಾತ್ಪರ್ಯ ನಿರ್ಣಯದಲ್ಲೂ ಇದೆ. ಆದ್ರಿಂದ ಅದನ್ನು ತಿದ್ದುಕೊಳ್ಬೇಕು. ಮುಂದೆ ವಿದುರ, ಸಂಜಯ ಇವರಿಬ್ರು ಕೂಡ ಧೃತರಾಷ್ಟ್ರನ ಬಳಿಗೆ ಬಂದರು. 18 ದಿವಸ ಕಾಲ ಹೀಗೆ ಯುದ್ಧ ನಡೀತು. ಈ ಯುದ್ಧದ ವಾರ್ತೆಯನ್ನೆಲ್ಲ ಯಾದವರು ಕೇಳಿ ದುಃಖಿತರು ಆದರು. ಅಭಿಮನ್ಯೋ ವಧಂ ವೀರ ಸೋತ್ಯಕ್ರಾಮತ ಭಾರತ. ಆದರೆ ಅಭಿಮನ್ಯು ಸತ್ತದ್ದನ್ನ ಆ ಕೃಷ್ಣ ಅಲ್ಲಿ ಉದ್ದೇಶಪೂರ್ವಕವಾಗಿ ಹೇಳಲಿಲ್ಲ, ಅದನ್ನ ಬಿಟ್ಟುಬಿಟ್ಟ. ಯಾದವರಿಗೆ ಅದನ್ನು ಕೇಳಿ ದುಃಖ ಆಗಬಾರದು ಅಂತನ್ನುವುದು ಕೃಷ್ಣನ ಉದ್ದೇಶ ಆಗಿತ್ತು. ಆಗ ದ್ರೌಪದಿ, ಅಲ್ಲಿದ್ದಂತ ಸುಭದ್ರೆ ಕೃಷ್ಣನನ್ನ ಒತ್ತಾಯಿಸಿದಳು. ಆಚಕ್ಷ ಕೃಷ್ಣ ಸೌಭದ್ರ ವಧಂ, ಅಭಿಮನ್ಯುವಿನ ವಧದ ವರ್ಣನೆ ನೀನು ಯಾಕೆ ಮಾಡಲಿಲ್ಲ ಹೇಳು ಅಂತ ಅವಳು ಒತ್ತಾಯ ಮಾಡಿದ್ಲು. ಮತ್ತೆ ಅಷ್ಟು ಮಾತನ್ನು ಹೇಳೋ ಹೊತ್ತಿಗೆ ಅವಳು ಮೂರ್ಛಿತಳಾಗಿ ನೆಲದ ಮೇಲೆ ಬಿದ್ಲು. ಅದನ್ನು ಕೇಳಿ ವಸುದೇವನು ಮೂರ್ಛಿತನಾಗಿ ಬಿದ್ದ. ಮುಂದೆ ಕೃಷ್ಣ ಆ ಕಥೆಯನ್ನು ಹೇಳಬೇಕಾಯಿತು. ವಸುದೇವ ಅದನ್ನು ಕೇಳಿದ, ವಾರ್ತೆ ನೀನು ಯಾಕೆ ಹೇಳಲಿಲ್ಲ? ಮೇ ಅದ್ಯ ನ ಖ್ಯಾಪಯಸಿ ಶತ್ರುಹನ್, ಯಾಕೆ ಹೇಳ್ತಾ ಇಲ್ಲ ಅಂತ ಕೇಳಿದ. ಕಾಲ ಸನ್ನಿಹಿತ ಆಗಿದ್ದಾಗ ಮರಣ ಬಂದೇ ಬರ್ತದೆ. ಕಾಲ ಸನ್ನಿಹಿತ ಆಗಿಲ್ಲದೆ ಹೋದಾಗ ಮರಣ ಬರೋದಿಲ್ಲ. ಅಭಿಮನ್ಯುವಿಗೆ ಕಾಲ ಸನ್ನಿಹಿತ ಆಗಿತ್ತು, ಅವನು ಮರಣ ಹೊಂದಿದ. ಇಲ್ಲೇನು ನಾವೀಗ 9ನೇ ಶ್ಲೋಕ ನೋಡ್ತಿದ್ದೇವಲ್ಲ, ದುಷ್ಕರಂ ಬತ ವಾರ್ಷ್ಣೀಯ ಕಾಲೇ ಪ್ರಾಪ್ತೆ ನೃಭಿಹಿ ಸದಾ ಯತ್ರ ಮೇ ಹೃದಯ ದುಃಖಾತ್ ಶತಧಾ ನ ವಿಧೀಯತೆ ಅಂತ ಶ್ಲೋಕ ಇದು. ಇದು ವಾಸ್ತವಿಕ ಪಾಠ. ದುರ್ಮರಂ ಅಲ್ಲ, ದುಷ್ಕರಂ ಅಲ್ಲ, ಹೊರತು ದುರ್ಮರಂ ಅಂತ ಆಗಬೇಕು. ಕಾಲೇ ಪ್ರಾಪ್ತೆ ಅಂತಿದೆಯಲ್ಲ, ಅವೆರಡರ ನಡುವೆ ಒಂದು ಎಸ್ ಮಾರ್ಕ್ ಹಾಕಬೇಕು. ಅದಕ್ಕೆ ಅರ್ಥ ಏನು? ಈ ಕಾಲ ಸನ್ನಿಹಿತ ಆಗಿಲ್ಲದೆ ಇದ್ದಾಗ ಮರಣ ಬರುವುದೂ ಇಲ್ಲ. ಯಾಕೆಂದ್ರೆ ನನಗೆ ಇನ್ನೂ ಕಾಲ ಸನ್ನಿಹಿತ ಆಗಿಲ್ಲ. ನನ್ನ ಮೊಮ್ಮಗ ಹೀಗೆ ಯುದ್ಧದಲ್ಲಿ ಹತನಾದ ಅನ್ನೋ ಸುದ್ದಿಯನ್ನು ನಾನು ಕೇಳ್ತಾ ಇದ್ದೇನೆ. ಅದನ್ನು ಕೇಳಿ ನಾನು ಸಾಯಬೇಕಾಗಿತ್ತು. ನನ್ನ ಹೃದಯ 100 ಚೂರಾಗಿ ಒಡೆದು ನಾನು ಸತ್ತೋಗ್ಬೇಕಾಗಿತ್ತು. ಆದರೆ ನಾನಿನ್ನೂ ಸತ್ತಿಲ್ಲ. ಯಾಕೆಂದ್ರೆ ಕಾಲೇ ಅಪ್ರಾಪ್ತೆ, ನನ್ನ ಕಾಲ ಇನ್ನೂ ಪ್ರಾಪ್ತವಾಗಿಲ್ಲ. ಆದ್ರಿಂದ ನಾನು ದುರ್ಮರ, ನನಗೆ ಸಾವು ಕೂಡ ಬಂದಿಲ್ಲ. ಹೀಗದರ ಅರ್ಥ. ಅದು ಕಾಲ ಸನ್ನಿಹಿತ ಆಗಿದ್ದಾಗ ಮರಣ ಹೊಂದುವುದು ಕೂಡ ಕಷ್ಟ ಅಂತ ಅನುವಾದ ಇದೆ ಅಲ್ಲಿ. ಆ ಅನುವಾದ ತಪ್ಪಾಗ್ತದೆ. ಕಾಲ ಸನ್ನಿಹಿತ ಆಗಿಲ್ಲದೆ ಇದ್ದಾಗ ಮರಣ ಹೊಂದುವುದು ಕಷ್ಟ. ನನಗಿನ್ನೂ ಕಾಲ ಸನ್ನಿಹಿತ ಆಗಿಲ್ಲ, ನನಗಿನ್ನೂ ಮರಣ ಬಂದಿಲ್ಲ ಅಂತ ಅರ್ಥ. ಅದರಿಂದ ದುರ್ಮರಂ ಅನ್ನೋ ಪಾಠ ಶ್ರೇಷ್ಠವಾದ ಪಾಠ. ಮತ್ತೆ ಕಾಲೇ ಅಪ್ರಾಪ್ತಿ ಅನ್ನುವಲ್ಲೊಂದು ಎಸ್ ಮಾರ್ಕ್ ಇರಬೇಕು. ಇಷ್ಟನ್ನ ತಿದ್ದುಪಡಿ ಮಾಡ್ಕೊಳ್ಬೇಕು. ಅಭಿಮನ್ಯು ರಣಭೂಮಿಯಲ್ಲಿ ಹತನಾದ್ನಲ್ಲ, ನಿನಗೇನು ಸಂದೇಶ ಕಳಿಸಿದ್ದ, ನನಗೇನು ಸಂದೇಶ ಕಳಿಸಿದ್ದ, ತಾಯಿಗೇನು ಸಂದೇಶ ಕಳಿಸಿದ್ದ? ನನಗವನು ಬಹಳ ಪ್ರಿಯನಾಗಿದ್ದ. ಅವನೇನಾದ್ರು ಭಯದಿಂದ ಅವನ ಮುಖ ವಿಕೃತ ಆಗಿತ್ತೋ ಹೇಗೆ? ಯಾವತ್ತೂ ಕರ್ಣ ಮೊದಲಾದವರನ್ನ, ಭೀಷ್ಮ ದ್ರೋಣಾದಿಗಳನ್ನ ನಾನು ಸದೆ ಬಡಿತೇನೆ,
ಅವ್ರನ್ನ ಯುದ್ಧದಲ್ಲಿ ಎದುರಿಸ್ತೇನೆ ಅಂತ ಅವನು ಹಠ ತೊಟ್ಟಿರ್ತಿದ್ದ. ಅದರ ವಿವರವನ್ನೆಲ್ಲ ಹೇಳು ಅಂತ ಕೇಳಿದ ವಸುದೇವ. ಆಗ ಕೃಷ್ಣ ಹೇಳಿದ, ನತೇನ ವಿಕೃತಂ ವಕ್ತ್ರಂ ಕೃತಂ ಸಂಗ್ರಾಮ ಮೂರ್ಧನಿ. ಆ ಯುದ್ಧ ನಡೆದಾಗ ಅವನ ಮುಖದಲ್ಲಿ ಯಾವುದೇ ವಿಕಾರ ಕಾಣಲಿಲ್ಲ, ಆಯಾಸವೂ ಕಾಣಲಿಲ್ಲ. ಯುದ್ಧ ಭೂಮಿಯಿಂದ ಅವನು ಬಿಟ್ಟು ಹೋಗಲಿಲ್ಲ. ಆದರೆ ಅನೇಕ ಜನ ರಾಜರನ್ನು ಸಂಹಾರ ಮಾಡಿದ. ದ್ರೋಣಕರ್ಣನ ಜೊತೆ ಯುದ್ಧ ಮಾಡುವಾಗ ದುಶಾಸನನ ಮಗನ ಮೂಲಕ ಅವನು ಹತನಾದ. ಒಬ್ಬ ವೀರನ ಜೊತೆಗೆ ಒಬ್ಬನೇ ಯುದ್ಧ ಮಾಡಬೇಕು ಅಂತ ನಿಯಮ ಇದೆ. ಆದರೆ ಆ ಸಂದರ್ಭದಲ್ಲಿ ಅನೇಕ ಜನ ರಾಜರು ಸೇರಿ ಆತನನ್ನ ಕೊಂದು ಹಾಕಿದ್ರು. ದೌಹಿತ್ರಸ್ತವ ವಾರ್ಷ್ಣೇಯ ದೌಶಾಸನಿ ವಶಂಗತಃ. ಕೊನೆಗೆ ದುಶಾಸನ ಮಗನಿಂದ ಆತ ಸತ್ತು ಹೋದ. ಅವನಿಗೆ ಒಂದು ಸನ್ಮರಣ ಆಗಿದೆ. ನೀನು ಅದ್ರ ಬಗ್ಗೆ ಖೇದ ಮಾಡಬೇಕಾಗಿದ್ದಿಲ್ಲ. ದ್ರೋಣ, ಕರ್ಣ ಮೊದಲಾದಂತಹ ಮಹಾವೀರರನ್ನು ಇವನು ಎದುರಿಸಿದ್ದ. ಇಂದ್ರನಂತೆ ಮಹಾಪರಾಕ್ರಮೆ. ಅವನು ಈಗ ಮರಣಿಸಿರುವುದರಿಂದ ಸ್ವರ್ಗಕ್ಕೆ ಹೋಗುವುದೇ ನಿಶ್ಚಿತ. ಆದ್ರಿಂದ ಇದರ ಬಗ್ಗೆ ಖೇದ ಬೇಡ. ಶಸ್ತ್ರಪೂತಾಂ ಹಿ ಸ ಗತಿಂ. ಶಸ್ತ್ರದಿಂದ ಮರಣಿಸಿದವರಿಗೆ ಸದ್ಗತಿ ಅಂತಾನೆ ಶಾಸ್ತ್ರದಲ್ಲಿದೆ. ಮುಂದೆ ಅವನು ಹತನಾದಾಗ ಅವನ ತಾಯಿ ಸುಭದ್ರೆ ರೋಧಿಸಿದಳು. ದ್ರೌಪದಿಯನ್ನು ಕೂಡ ರೋಧಿಸಿದಳು. ಸುಭದ್ರೆ ಏನ್ ಹೇಳಿದ್ಲು? ದ್ರೌಪದಿಯನ್ನು ಮಾತಾಡಿಸಿದ್ಲು. ನನ್ನ ಮಕ್ಕಳೆಲ್ಲ ಎಲ್ಲಿ ಹೋಗಿದ್ದಾರೆ, ಅವಳನ್ನು ನೋಡಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಅಸ್ಯಾಸ್ತು ವಚನಂ ಶ್ರುತ್ವ ಸರ್ವಾಸ್ತಾಹ ಕ್ರೂಯೋಷಿತಃ. ಎಲ್ಲರೂ ಕೌರವ ಸ್ತ್ರೀಯರು ರೋಧಿಸ್ಲಿಕ್ಕೆ ತೊಡಗಿದ್ರು. ಮುಂದೆ ದ್ರೌಪದಿ ಆ ಸುಭದ್ರೆಯನ್ನೇ ಕೇಳಿದ್ಲು, ನಿನ್ನ ಗಂಡ ಎಲ್ಲಿ ಹೋಗಿದ್ದಾನೆ ಅಭಿಮನ್ಯು, ಅದನ್ನು ನೀನೇ ತಿಳಿಸು ಅಂತ ಅವಳೇ ಕೇಳಿದ್ಲು. ನನ್ನ ಧ್ವನಿ ಕೇಳಿದ ಕೂಡಲೇ, ಅವನನ್ನು ಬಾ ಅಂತ ಕರೆದ ಕೂಡಲೇ ನಿನ್ನ ಆ ಪತಿ ಅಂತಃಪುರದಿಂದ ಓಡಿ ಬರ್ತಿದ್ದ. ಅವನಿಗೆ ಯಾಕೆ ಇಲ್ಲಿ ಬರಲಿಲ್ಲ? ಅಭಿಮನ್ಯು ಸತ್ತು ಹೋಗಿದ್ದಾನೆ, ಆದರೆ ಅವನಿನ್ನೂ ಬದುಕಿದ್ದಾನೆ ಅನ್ನುವಂತೆ ಸುಭದ್ರೆ ಮಾತಾಡಿದ್ಲು. ಮಾತುಲಾಸ್ತೆ ಮಹಾರಥ. ನಿನ್ನ ಸೋದರ ಮಾವಂದರು ಕೃಷ್ಣ ಮತ್ತೆ ಬಲರಾಮ, ಗದ ಮೊದಲಾದವರು ಅವರೆಲ್ಲರೂ ಕುಶಲಿಗಳಾಗಿದ್ದಾರೆ. ಕೆಲವು ಕಡೆ ಬಹುವಚನ ಬದಲಾಗಿ ಏಕವಚನ ಇದ್ರೆ, ಮಾತುಲಹ ಅಂತೇನಾದರೂ ಇದ್ರೆ ನಿನ್ನ ಸೋದರ ಮಾವನಾದ ಕೃಷ್ಣ ಅಂತ ಇಷ್ಟೇ ಒಂದೇ ಅರ್ಥ ಮಾಡ್ಕೊಳ್ಬೇಕು. ಬಹುತೇಕ ಎಲ್ಲ ಕಡೆ ಬಹುವಚನವೇ ಇದೆ. ಮಾತುಲಸ್ತೆ ಅಂತ ಇರಬಾರ್ದು. ಕುಶಲಿನಃ ಮತ್ತು ಮಹಾರಥಾಹ ಅಂತ ಬಹುವಚನ ಇರೋದ್ರಿಂದ ಮಾತುಲಹ ಅನ್ನುವ ಏಕವಚನ ತಪ್ಪು, ಅಲ್ಲಿ ಕೂಡ ಮಾತುಲಾಹ ಅಂತ ಆಗ್ಬೇಕು. ಹಿಂದೆ ಆ ಯುದ್ಧದ ವಾರ್ತೆಗಳನ್ನು ನೀನು ಹೇಗೆ ಹೇಳ್ತಾ ಇದ್ದಿ, ಹಾಗೆ ಇವತ್ತು ಕೂಡ ಅದನ್ನೆಲ್ಲ ಹೇಳಬೇಕು. ಯಾಕೆ ನೀನು ಮಾತಾಡ್ತಿಲ್ಲ ಅಂತ ಅವಳು ಅವನ ಶವವನ್ನು ನೋಡಿ ರೋಧಿಸಿದ್ಲು. ಆಗ ಕುಂತಿ ಸುಭದ್ರೆಗೆ ಸಮಾಧಾನ ಹೇಳಿದ್ಲು. ಸ ಗತಃ ಕಾಲಧರ್ಮಣ. ಕಾಲಕ್ಕೆ ಅವನು ವಶನಾಗಿದ್ದಾನೆ. ಈ ಅವನು ಮತ್ತೆ ಸದ್ಗತಿಯನ್ನು ಪಡಿತಾನೆ. ಈ ಜಗತ್ತಿನ ಒಂದು ನೀತಿ ಇದೆ. ಹುಟ್ಟಿದವನು ಸತ್ತೇ ಸಾಯಬೇಕು, ಅದರಂತೆ ಇವನು ಕೂಡ ಸತ್ತಿದ್ದಾನೆ. ಮಾ ಶುಚಃ ಚಪಲಾಕ್ಷಿತ್ವಂ ಪುಂಡರೀಕ ನಿಭೇಕ್ಷಣಂ. ಉತ್ತರಾಂ ತ್ವಂ ಅವೇಕ್ಷಸ್ವ ಗರ್ಭಿಣಿ ಮಾ ಶುಚಃ ಶುಭೆ. ನಿನ್ನ ಸೊಸೆ ಸುಭದ್ರೆಯನ್ನು ಗಮನಿಸು. ಅವಳನ್ನು ಗಮನಿಸಿ ಆದರೂ ಕೂಡ ನಿನ್ನ ಶೋಕವನ್ನು ಕಳೆದುಕೋ. ಅವಳೀಗ ವೀರನಿಗೆ ಜನ್ಮ ನೀಡುವವಳಿದ್ದಾಳೆ. ಇಷ್ಟೆಲ್ಲ ಹೇಳಿದ ಮೇಲೆ ಆ ಕುಂತಿ ಆ ಅಭಿಮನ್ಯುವಿನ ಶ್ರಾದ್ದದ ಸಿದ್ಧತೆಯನ್ನು ಮಾಡಿದಳು. ಅನೇಕ ದಾನಗಳನ್ನು ಕೂಡ ಮಾಡಿದಳು. ಗರ್ಭದಲ್ಲಿರುವಂತಹ ನಿನ್ನ ಮಗುವನ್ನು ನೋಡಿಕೊಳ್ಬೇಕು, ದುಃಖ ಪಡಬೇಡ ಅಂತ ಅವಳು ಆ ಉತ್ತರೆಗೆ ಸಮಾಧಾನ ಹೇಳಿದ್ಲು. ಅಲ್ಲಿಗೆ ಆ ಅಧ್ಯಾಯ ಸಮಾಪ್ತವಾಗಿದೆ.
ಮುಂದೆ ವಸುದೇವನು ಕೂಡ ಒಂದಿಷ್ಟು ಕಣ್ಣೀರು ಸುರಿಸಿ ತನ್ನ ದುಃಖವನ್ನು ನೀಗಿಕೊಂಡ. ಮುಂದೆ ಶ್ರಾದ್ದದ ಸಿದ್ಧತೆ ಮಾಡಿದ. ವಿಹಾಯ ಶೋಕಂ ಧರ್ಮಾತ್ಮ ದದೌ ಶ್ರಾದ್ದಮೋತ್ತಮಂ. 60 ಲಕ್ಷ ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ. 60 ಲಕ್ಷ ಅನ್ನೋದು ಎಲ್ಲಾ ಪಾಠಗಳಲ್ಲಿಯೂ ಸಮಾನವಾಗಿದೆ. ಆದರೂ ಇದೊಂದು ಸಂಖ್ಯೆ ತುಂಬಾ ಅದ್ಭುತ ಅನ್ನಿಸ್ತದೆ. ಅಷ್ಟು ಸಂಖ್ಯೆ ಕ್ಷತ್ರಿಯರೆಲ್ಲ ಹತರಾಗಿದ್ರು. ಆಗಿನ ಕಾಲದ ಜನಸಂಖ್ಯೆ ಎಷ್ಟಿತ್ತೋ, ಬ್ರಾಹ್ಮಣರ ಜನಸಂಖ್ಯೆ ಎಷ್ಟಿತ್ತೋ, ಕ್ಷತ್ರಿಯರ ಜನಸಂಖ್ಯೆ ಎಷ್ಟಿತ್ತೋ ಅದನ್ನು ನಾವು ಊಹಿಸುವುದು ಕಷ್ಟ. ಏನೇನೋ ನಾನಾ ಥರದ ಲೆಕ್ಕಾಚಾರಗಳನ್ನು ಹೇಳ್ತಾರೆ. ಆಗಿನ ಕಾಲದಲ್ಲಿ ಒಟ್ಟಾರೆ ಜನಸಂಖ್ಯೆ 5 ಕೋಟಿ ಇತ್ತು ಅಂತ ಕೆಲವರು. ಇದೆಲ್ಲವೂ ನಮ್ಮ ಪ್ರಮಾಣ ಸಿದ್ಧ ಏನಾಗೋದಿಲ್ಲ. ಅಂತೂ 60 ಲಕ್ಷ ಜನ ಬ್ರಾಹ್ಮಣರು ಆಗಿನ ಕಾಲದಲ್ಲಿ ಸಿಕ್ಕರು. ಬಹಳ ದೂರದಿಂದ ಅವರೇನು ಬಂದಿರ್ಲಿಕ್ಕಿಲ್ಲ, ಸಮೀಪದಲ್ಲೇ ಇದ್ದವರಾಗಿರ್ಬೇಕು. ಅಂತೂ ಅವ್ರದ ಸಮಾರಾಧನೆ ನಡೆಯಿತು ಅನ್ನೋದು ಅದ್ಭುತ. ಅವರು ವರ್ಧತಾಂ, ನಿನ್ನ ಕೀರ್ತಿ ಧರ್ಮ ಅಭಿವೃದ್ಧವಾಗಲಿ ಅಂತ ಎಲ್ಲರಿಗೂ ಆಶೀರ್ವಾದ ಮಾಡಿದರು. ಮುಂದೆ ಕೃಷ್ಣ ಶ್ರಾದ್ದ ಮಾಡಿದ ಬಳಿಕ ಬಲಭದ್ರ ಸಾತ್ವಿಕೆ ಮೊದಲಾದವರು ಶ್ರಾದ್ದ ಮಾಡಿದರು. ಅದರ ಅರ್ಥ ಅವರು ಪ್ರತ್ಯೇಕವಾಗಿ ಪ್ರತಿಯೊಬ್ಬರೂ ಶ್ರಾದ್ದ ಮಾಡಲಿಕ್ಕಿಲ್ಲ. ಜಲತರ್ಪಣ ಕೊಡೋದು, ಧರ್ಮೋದಕ ಕೊಡೋದು ಅಂತ ಹೀಗಿದ್ದಿರಬೇಕಲ್ಲ. ಅದರ ತಾತ್ಪರ್ಯ ಅಂತ ಕಾಣಿಸ್ತದೆ. ಪ್ರತಿಯೊಬ್ಬರು ಪಿಂಡ ಪ್ರದಾನ ಏನು ಮಾಡಬೇಕಾದಿಲ್ಲ. ಮೃತನಾದವನಿಗೆ ಪಿಂಡ ಪ್ರದಾನ ಮಾಡುವ ಅಧಿಕಾರ ಕೆಲವರಿಗೆ ಇರ್ತದೆ. ಆದರೂ ಇವೆಲ್ಲ ಇಲ್ಲಿ ನಾವು ನೋಡುವ ವಿವರಗಳು ಸ್ವಲ್ಪ ವಿಚಿತ್ರವಾಗಿವೆ. ಆದರೂ ಆ ಕಾಲದ ಸಂಪ್ರದಾಯನೂ ಬೇರೆ ಇದ್ದಿರಬೇಕು. ಕ್ಷತ್ರಿಯರ ಸಂಪ್ರದಾಯ, ಆ ಕಾಲ ಮತ್ತು ಆ ದೇಶದ ಸಂಪ್ರದಾಯ, ಮತ್ತೆ ಕ್ಷತ್ರಿಯರ ಸಂಪ್ರದಾಯ ಹೀಗೆಲ್ಲ ಭಿನ್ನ ಭಿನ್ನವಾಗಿರೋದ್ರಿಂದ ಇಂಥ ವ್ಯತ್ಯಾಸಗಳು ಅಂತ ತಿಳ್ಕೊಳ್ಬಹುದು. ಮುಂದೆ ಆ ಉತ್ತರೆ ಅನೇಕ ದಿನಗಳ ಕಾಲ ಊಟನೇ ಮಾಡಲಿಲ್ಲಂತೆ, ಸರಿಯಾಗಿ ಆಹಾರ ಸ್ವೀಕಾರ ಮಾಡಲಿಲ್ಲ. ಗರ್ಭಸ್ಥ ಶಿಶು ಅದು ಕ್ಷೀಣಿಸಲಿಕ್ಕೆ ತೊಡಗಿತ್ತು. ಆಜಗ ಧ್ರಿಯಮಾಣೇತು ತಸ್ಮಿನ್ಸ್ತು ಗರ್ಭೆ ಕುಕ್ಷಿಸ್ತಯೇವ ಚ ನಾಭುಂಕ್ತ ಪತಿಶೋಕಾರ್ಥ ತದಭೂತ್ ಕರುಣಂ ಮಹತ. ಆಗ ವ್ಯಾಸರಲ್ಲಿಗೆ ಬಂದರು. ಈ ಕುಂತಿ, ಸುಭದ್ರೆ, ಉತ್ತರೆ ಅವರೆಲ್ಲರಿಗೂ ಸಮಾಧಾನ ಹೇಳಿದರು. ಜನಿಷ್ಯತಿ ಮಹಾತೇಜಾ ಪುತ್ರಸ್ತವ ಯಶಸ್ವಿನಿ. ಮಹಾತ್ಮನಾದ ಮಹಾಪರಾಕ್ರಮಿನೂ ಆದಂತಹ ಒಬ್ಬ ಮಗ ಹುಟ್ಟುತ್ತಾನೆ. ಆದ್ದರಿಂದ ದುಃಖ ಬೇಡ. ನಾನು ಮಾಡಿದ ಆಶೀರ್ವಾದ ಇದೆ, ಕೃಷ್ಣನ ಅನುಗ್ರಹ ಇದೆ. ಅದನ್ನ ಭೂಮಂಡಲವನ್ನು ಆಳುವಂತಹ ಒಬ್ಬ ಮಗ ಜನಿಸುವವನಿದ್ದಾನೆ. ಮುಂದೆ ಅರ್ಜುನನಿಗೂ ಮತ್ತೆ ಯುಧಿಷ್ಠಿರನಿಗೂ ಈ ಮಾತನ್ನು ಹೇಳಿದರು. ಒಬ್ಬ ಶ್ರೇಷ್ಠ ಮಗ ಹುಟ್ಟುತ್ತಾನೆ, ನನ್ನ ಮಾತಿನಲ್ಲಿ ವಿಶ್ವಾಸ ಇರಲಿ. ಈ ಹಿಂದೆ ಕೃಷ್ಣ ಪಾಂಡವರ ಸಂತಾನವನ್ನು ನಾನು ಉಳಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಅದರಂತೆ ಅದು ನಡೀತದೆ. ಆದ್ದರಿಂದ ಯಾರೂ ನೀವು ಶೋಕಿಸಬೇಕಾಗಿಲ್ಲ ಅಂತ ಹೇಳಿದರು. ಮುಂದೆ ಆ ಗರ್ಭಸ್ಥ ಶಿಶು ಬೆಳಿಲಿಕ್ಕೆ ತೊಡಗಿತು. ವ್ಯಾಸರು ತತಃಸಂಚೋದಯಾಮಾಸ ವ್ಯಾಸೋ ಧರ್ಮಾತ್ಮಜಂ ನೃಪಂ ಅಶ್ವಮೇಧಂ ಪ್ರತಿತದ. ಅಶ್ವಮೇಧ ಯಾಗ ಮಾಡುವಂತ ಯುಧಿಷ್ಠಿರನಿಗೆ ಅವರು ಒತ್ತಾಯಿಸಿದರು. ಅವನಿಗೊಂದು ಪ್ರೇರಣೆಯನ್ನು ಕೊಟ್ಟರು. ಆ ಅಶ್ವಮೇಧ ಯಾಗ ಮಾಡ್ಲಿಕ್ಕೆ ಬೇಕಾದಂತಹ ಸಂಪತ್ತನ್ನು ತರುವುದು ಎಲ್ಲಿಂದ ಅಂದ್ರೆ ಹಿಮಾಲಯ ಪರ್ವತದಿಂದ ತರಬೇಕು ಅಂತ ಯುಧಿಷ್ಠಿರ ವಿಚಾರ ಮಾಡಿದ. ತಾತ್ಪರ್ಯ ನಿರ್ಣಯ 30ನೇ ಅಧ್ಯಾಯದ 73ನೇ ಶ್ಲೋಕ ಹೇಳುವಂತೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಬಯಸಿದ. ಆದರೆ ಅದಕ್ಕೆ ಬೇಕಾದ ಧನ ಎಲ್ಲಿಂದ ಸಿಗೋದು? ಕ್ಷತ್ರಿಯರಿಂದ ಕರ ಸಂಗ್ರಹ ಮಾಡಲಿಕ್ಕೆ, ಕಪ್ಪ ಸಂಗ್ರಹ ಮಾಡಲಿಕ್ಕೆ ಅವನು ಬಯಸಲಿಲ್ಲ. ಯಾಕೆಂದ್ರೆ ಹೆಚ್ಚಿನ ಕ್ಷತ್ರಿಯರೆಲ್ಲ ಸತ್ತು ಹೋಗಿದ್ರು, ಕೆಲವೇ ಜನ ಮಾತ್ರ ಉಳಿದಿದ್ರು. ಮತ್ತೆ ಕೆಲವು ಜನ, ಅನೇಕ ಜನ ಹಿರಿಯರಾದಂತಹ ಕ್ಷತ್ರಿಯರು ಉಳಿದಿದ್ರು. ಅವರೆಲ್ಲರಿಗೂ ತೊಂದರೆ ಕೊಟ್ಟು ಹಿಂಸೆ ಮಾಡಿ ಆ ಮೂಲಕ ಯಜ್ಞ ಮಾಡಲಿಕ್ಕೂ ಅವನಿಗೆ ಮನಸ್ಸು ಬರಲಿಲ್ಲ. ವಿಜ್ಞಾಯ ನಿತ್ಯಂ ವಿಜ್ಞಾತ ನಿಖಿಲೋ ಬಾದರಾಯಣ. ಆಗ ವ್ಯಾಸರು ಅಲ್ಲಿಗೆ ಬಂದರು.
ಹಿಮಾಲಯ ಪರ್ವತದ ಮೇರು ಶಿಖರದಲ್ಲಿ ಹಿಂದೆ ವಿಷ್ಣುವೇ ಒಂದು ಯಜ್ಞ ಮಾಡಿದ್ದ ಲೋಕನಾಶಕ್ಕಾಗಿ. ಮತ್ತೆ ಅಲ್ಲಿಯೇ ರುದ್ರಾದಿ ದೇವತೆಗಳು ಮರುತ್ತರಾಜ ವೃಷಪರ್ವ ಅನ್ನುವ ದಾನವ ಭಗವಂತನ ಆರಾಧಿಸಿದರು. ಅಲ್ಲಿ ದೊಡ್ಡ ಪ್ರಮಾಣದ ಧನ ಇದೆ. ಅಲ್ಲಿ ಶಿವನ ಅಂತರ್ಗತನಾದಂತಹ ಪರಶುರಾಮ ರೂಪಿಯಾದ ನಾರಾಯಣನನ್ನು ಯಜ್ಞದಿಂದ ಆರಾಧಿಸಿ ಆ ಧನವನ್ನು ಸ್ವೀಕಾರ ಮಾಡಿ ಅದರಿಂದ ಯಾಗ ಮಾಡು. ತತ್ ಶಂಕರ ಶರೀರಸ್ಥಂ ಜಾಮದಗ್ನಿಂ ಹರಿಂ ಪರಂ ಇಷ್ಟೈವ ಅನುಜ್ಞೇಯಾತಸ್ಯ ಸ್ವೀಕೃತ್ಯ ಯಜತೇನ ಚ ಅಂತ ವ್ಯಾಸರು ಸೂಚನೆ ಕೊಟ್ಟರು. ಆಗ ಭೀಮನು ಕೂಡ ಧರ್ಮರಾಜನಿಗೆ ಹಾಗೆ ಪ್ರೋತ್ಸಾಹಿಸಿದ. ಧನಸ್ಯ ದೇವತಾ ವಿಷ್ಣು ಜಾಮದಗ್ನಿ ಅಖಿಲೇಶ್ವರ. ಪರಶುರಾಮ ಧನದ ದೇವತೆ. ಇದೊಂದು ಅಪರೂಪದ ಮಾಹಿತಿ. ನಾವು ಹಿಂದೆ ಎಲ್ಲಿಯೂ ಕೇಳದೇ ಇರುವಂತ, ನಮಗೆ ಗೊತ್ತಿಲ್ಲದೆ ಇರುವಂತ ಮಾಹಿತಿ ಅಷ್ಟೇ. ಸಾಮಾನ್ಯವಾಗಿ ಅಗ್ನಿಗೆ ಧನಂಜಯ ಅಂತ ಒಂದು ಶಬ್ದ ಇದೆ. ಅಗ್ನಿಗೆ ಧನಂಜಯ ಯಾಕೆಂದ್ರೆ ಅವನು ಕೂಡ ತನ್ನೊಳಗಿರುವಂತಹ ಪರಶುರಾಮನ ಪ್ರೇರಣೆಯಿಂದ ನಮಗೆಲ್ಲ ಧನವನ್ನು ಕೊಡ್ತಾನೆ. ಅಗ್ನಿಯಂತರ್ಗತನಾದವನು ಪರಶುರಾಮ. ಅದಕ್ಕಾಗಿ ಅಗ್ನಿಯೂ ಧನಂಜಯ, ಪರಶುರಾಮನು ಕೂಡ ಧನಂಜಯ ಅಂತ ಈಗ ನಾವು ಒಂದು ಅರ್ಥವನ್ನು ತಿಳ್ಕೊಳ್ಬಹುದು. ಶಿವನ ಅಂತರ್ಯಾಯನಾಗಿದ್ದು ಯಜ್ಞಶೇಷವಾದಂತಹ ಧನಕ್ಕೆ ಅವನೇ ಅಧಿಪತಿ. ಈ ಅಗ್ನಿ ಸೂಕ್ತದಲ್ಲಿ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನಧಾತಮಂ ಅಂತ ಒಂದು ವರ್ಣನ ಇದೆ. ರತ್ನಧಾತಮ ಅಂದ್ರೆ, ರತ್ನ ಅಂದ್ರೆ ಸಂಪತ್ತು. ಆ ಸಂಪತ್ತನ್ನು ಧರಿಸಿದವರು, ಧಾ ಅಂದ್ರೆ ಧರಿಸಿದವರು, ಅವರಲ್ಲಿ ಅತ್ಯಂತ ಶ್ರೇಷ್ಠ ಈ ಅಗ್ನಿ. ಮತ್ತೆ ಅಗ್ನಿಯಂತರ್ಗತನಾದ ಪರಶುರಾಮನು ಕೂಡ ರತ್ನಧಾತಮ. ಅದಲ್ಲದೆ ರತ್ನ ಅಂದ್ರೆ ಮುಕ್ತಿ ಸುಖ. ಆ ಮುಕ್ತಿ ಸುಖವನ್ನು ನಮಗೆ ಕೊಡುವಂಥವನು ಈ ಭಗವಂತ ಅಂತನೂ ಕೂಡ ಅಲ್ಲಿ ಋಗ್ಭಾಷೆಯಲ್ಲಿ ಆಚಾರ್ಯ ಅರ್ಥ ಹೇಳಿದ್ದಾರೆ. ಸಂಪತ್ತನ್ನು ಕೊಡ್ತಾನೆ. ಅಗ್ನಿಗೂ ಮತ್ತು ಅಗ್ನಿಯಂತರ್ಗತನಾದ ಪರಶುರಾಮನಿಗೂ ಇವೆರಡೂ ವಿಶೇಷಣಗಳು ಹೊಂದುತ್ತವೆ. ಪಾಶುಪತಾಸ್ತ್ರ ಅರ್ಜುನನ ಹತ್ರ ಇದೆ. ನಮ್ಮ ಎಲ್ಲ ಕಾರ್ಯಗಳಿಗೆ ಭಗವಂತನ ಅನುಗ್ರಹ ಇದೆ. ಅವನು ಈ ಸಂಸಾರದ ಎಲ್ಲ ಜನರನ್ನು ಕೂಡ ಸಂಸಾರದಲ್ಲಿ ತಿರುಗಿಸ್ತಾ ಇರ್ತಾನೆ. ನಾವು ಅವನಿಗೆ ಅತ್ಯಂತ ಪ್ರಿಯರು, ಅವನು ನಮಗೆ ಅತ್ಯಂತ ಪ್ರಿಯ. ಅವನ ಅನುಗ್ರಹದಿಂದ ನಮಗೆ ಸಿಗುವಂತಹ ಧನದಿಂದಲೇ ನಾವು ಯಜ್ಞ ಮಾಡೋಣ. ಆ ಪರಶುರಾಮನೇ ನಮ್ಮ ಪಿತಾಮಹರಾದಂತಹ ವ್ಯಾಸನೂ ಆಗಿದ್ದಾನೆ. ಅವನೇ ನಮಗೆ ಸಂಪತ್ತನ್ನು ಕೊಟ್ಟಿದ್ದಾನೆ. ಹೀಗೆ ಆಲೋಚನೆ ಮಾಡಿದ್ರು ಅವರು. ಇತ್ಯುಕ್ತ ತಂ ಪುರಸ್ಕೃತ್ಯ ಕೃಷ್ಣದ್ವೈಪಾಯನಂ ಯಯುಹು ಅಂತ ಹೇಳ್ತದೆ ತಾತ್ಪರ್ಯ ನಿರ್ಣಯ. ವ್ಯಾಸರನ್ನೇ ಮುಂದೆ ಮಾಡಿಕೊಂಡು ಹಿಮಾಲಯಕ್ಕೆ ಹೋದ್ರು. ಅಲ್ಲಿ 100 ಯೋಜನ ಪರಿಮಿತವಾದಂತಹ ಧನ, ಅಂಥ ದೊಡ್ಡ ಪ್ರಮಾಣದ ಧನವನ್ನ ಆನೆ, ಕುದುರೆ, ಒಂಟೆ, ಮನುಷ್ಯ ಇತ್ಯಾದಿಗಳ ಮೇಲೆ ಹೊರಿಸಿ ಹಸ್ತಿನಾವತಿಗೆ ತೆಗೆದುಕೊಂಡು ಬಂದರು. ಅಲ್ಲಿಗೆ ತಾತ್ಪರ್ಯ ನಿರ್ಣಯದ 30ನೇ ಅಧ್ಯಾಯದ 86ನೇ ಶ್ಲೋಕ ಸಮಾಪ್ತವಾಗಿದೆ. ಧರ್ಮರಾಜಶ್ಚ ಮೇಧಾವಿ ಶ್ರುತ್ವಾ ವ್ಯಾಸಸ್ಯ ತದ್ವಚಃ ವಿತ್ತೋಪನಯನೇ ತಾತ ಚಕಾರ ಮತಿಮಾನ್ ಮತಿಂ. ವ್ಯಾಸರ ಮಾತನ್ನು ಕೇಳಿ ಸಂಪತ್ತನ್ನು ತರಬೇಕು ಅಂತ ಧರ್ಮರಾಜ ತೀರ್ಮಾನಿಸಿದ. ಅಲ್ಲಿಗೆ ಪಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 65ನೇ ಅಧ್ಯಾಯ, ಮತ್ತೆ ವೈಷ್ಣವ ಪಾಠ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠ, ಮತ್ತೆ ಉತ್ತರ ಭಾರತದ ಪಾಠ, ಇವುಗಳಲ್ಲಿ 62ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗನೂ ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.